ಈ ಎಲ್ಲ ವಿಚಾರಗಳ ಕುರಿತು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತೀನಿ ಲುಮಿನೋಸ್ ಸ್ಟುಡಿಯೋದಿಂದ. ಮತ್ತೊಂದು ಕಡೆ ಕಿಡ್ನಾಪ್ ಕಂಟಕ ಭವಾನಿ ಅರೆಸ್ಟ್ ಆಗ್ತಾರಾ? ಹಾಗಾದ್ರೆ ಮನೆಯಲ್ಲಿ ಇಲ್ಲ, SITಗೂ ಸಿಗ್ತಾ ಇಲ್ಲ, ವಿಚಾರಣೆಗೆ ಗೈರಾಗಿದ್ದಾರೆ. ಬಂಧನ ಆಗುವುದು ಬಹುತೇಕ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ SIT ಅಧಿಕಾರಿಗಳು ನೋಟಿಸ್ ಕೂಡ ಜಾರಿ ಮಾಡಿದ್ರು, ವಿಚಾರಣೆಗೆ ಹಾಜರಾಗುವಂತೆ ಕೂಡ ಹೇಳಿದ್ರು, ಮನೆಗೆ ನೋಟಿಸ್ ಅನ್ನ ಕೂಡ ಅಂಟಿಸಿ ಬಂದಿದ್ರು, ನಾವು ಅಲ್ಲಿಗೆ ಬಂದು ವಿಚಾರಣೆಯನ್ನ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಅದರಂತೆ ಇವತ್ತು ಅವರ ಮನೆಗೆ ತೆರಳಿದ್ದಾರೆ. SIT ಅಧಿಕಾರಿಗಳು ಮನೆಗೆ ತೆರಳಿದ್ದಾರೆ. ಮನೆಗೆ ತೆರಳಿದಂತಹ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಎಲ್ಲಿದ್ದಾರೆ ಅನ್ನೋದು ಪ್ರಶ್ನೆಯಾಗೇ ಉಳಿದಿರುವಂಥದ್ದು. ಅವರು ವಿಚಾರಣೆಗೆ ಹಾಜರಾಗಿಲ್ಲ. ಒಂದು ಕಡೆ ರೇವಣ್ಣ ಅವರು ಬಿಡುಗಡೆಯಾದ ನಂತರನೂ ಕೂಡ ಅವರು ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಕಿಡ್ನಾಪ್ ಪ್ರಕರಣದ ವಿಚಾರಣೆಯಲ್ಲಿ ಭವಾನಿ ಗೈರಾಗಿದ್ದಾರೆ. ಸನ್ನಿಹಿತವಾಯ್ತಾ ಭವಾನಿ ರೇವಣ್ಣ ಬಂಧನ? ಇಂದು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಕೂಡ ಕೊಡಲಾಗಿದೆ. ಇಂದು ಸಂಜೆ 5 ಗಂಟೆಯೊಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಸೂಚನೆಯನ್ನ ಕೂಡ ಕೊಡಲಾಗಿದೆ. ವಿಚಾರಣೆಗೆ ಹಾಜರಾಗದಿದ್ರೆ ಅರೆಸ್ಟ್ ಆಗುವುದು ಬಹುತೇಕ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಪದೇ ಪದೇ ನೋಟಿಸ್ ಅನ್ನ ಜಾರಿ ಮಾಡಲಾಗ್ತಾ ಇದೆ. ಆದರೂ ಕೂಡ ಭವಾನಿ ರೇವಣ್ಣ ವಿಚಾರಣೆಗೆ ಹಾಜರಾಗ್ತಾ ಇಲ್ಲ. ಒಂದು ಕಡೆ ಬೇಲ್ಗೂ ಕೂಡ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದ್ರು, ಅದು ಕೂಡ ಅರ್ಜಿ ವಜಾ ಆಯಿತು. ಇದೀಗ ತಮ್ಮ ಮಗನ ರೀತಿಯಾಗಿ ಎಲ್ಲಿಗೆ ಹೋದ್ರು ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ದಿವೇತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ಸೇನು ದಿವೇತ್, ಪ್ರಜ್ವಲ್ ರೇವಣ್ಣ ನಾಪತ್ತೆಯಾದ ರೀತಿಯಲ್ಲೇ ಭವಾನಿ ರೇವಣ್ಣ ನಾಪತ್ತೆ ಆಗ್ತಾ ಇರೋದು ಇದೀಗ ಬಯಲಿಗೆ ಬರ್ತಾ ಇರುವಂತದ್ದು. ವಿಚಾರಣೆಗೆ ಹಾಜರಾಗಿ ಅಂತ ಕೂಡ ಹೇಳಿದ್ರು, ಗೈರಾಗಿದ್ದಾರೆ. ಇದು ಮುಂದೆ ಯಾವ ರೀತಿಯಾದಂತಹ ಸ್ವರೂಪವನ್ನ ಪಡೆದುಕೊಳ್ಳಬಹುದು ಅಂತ? ರಮ್ಯಾ, ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಯಾವುದೇ ಕಾರಣಕ್ಕೂ ಕೂಡ ಪ್ರಜ್ವಲ್ ರೇವಣ್ಣರವರ ರೀತಿಯಲ್ಲಿ ಇದಾಗಲಿಕ್ಕೆ ಪರಾರಿ ಆಗ್ಲಿಕ್ಕಂತೂ ಸಾಧ್ಯವೇ ಇಲ್ಲ. ಯಾಕಂತಂದರೆ ಭವಾನಿ ರೇವಣ್ಣ ಅವರು ಅವರ ಕ್ಯಾನ್ಸರ್ಗೆ ಇಲ್ಲಿಯೇ ಚಿಕಿತ್ಸೆ ಪಡೆದುಕೊಳ್ತಿರೋದ್ರಿಂದ, ಬೆಂಗಳೂರಿನಲ್ಲಿ ಚಿಕಿತ್ಸೆ ಪಡೆದುಕೊಳ್ತಿರೋದ್ರಿಂದ ಅವರು ಇಲ್ಲಿಯೇ ಇರಬೇಕಾಗುತ್ತೆ, ಅಂದರೆ ಕರ್ನಾಟಕದೊಳಗೆ ಇರಬೇಕಾಗುತ್ತೆ. ಆದರೆ ಬಹಳ ಪ್ರಮುಖವಾಗಿ ನೋಡಿ, ಈಗಾಗಲೇ SIT ಅಧಿಕಾರಿಗಳು ಶ್ರೀಧರ್ ನೇತೃತ್ವದ ತಂಡ ಬಂದು ಈಗಾಗಲೇ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಇಲ್ಲಿರುವಂಥ ಸಿಬ್ಬಂದಿಗಳಲ್ಲಿ ಮಾಹಿತಿಯನ್ನು ಪಡೆದುಕೊಳ್ತಿದ್ದಾರೆ. ಜೊತೆಗೆ ಈಗ ಮಹಿಳಾ ಅಧಿಕಾರಿಯು ಕೂಡ ಈಗ ಆಗಮಿಸಿ ಅವರೊಂದಿಗೆ ಅವರು ಮಾಹಿತಿಯನ್ನು ಪಡೆದುಕೊಳ್ತಿದ್ದಾರೆ. ಅಂದರೆ ಏನು ಬೆಂಗಳೂರಿನಲ್ಲಿರುವಂಥ SIT ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ಇಲ್ಲಿಂದ ರವಾನಿಸ್ತಾ ಇದ್ದಾರೆ, ಇಲ್ಲಿ ಹೇಗಿದೆ ಪರಿಸ್ಥಿತಿ ಅಂತೇಳಿ. ಜೊತೆಗೆ ಒಂದಂತೂ ಸತ್ಯ, ಭವಾನಿ ರೇವಣ್ಣ ಅವರ ಮನೆ ನೀರವ ಮೌನ ಅಂತಲೇ ಹೇಳ್ಬೋದು. ಕೇವಲ ಪೊಲೀಸ್ ಅಧಿಕಾರಿಗಳು SIT ಅಧಿಕಾರಿಗಳು ಬಿಟ್ಟರೆ ಬೇರೆ ಯಾರೂ ಕೂಡ ಇಲ್ಲಿ ಕಾಣ್ತಾ ಇಲ್ಲ. 10 ಗಂಟೆಯಿಂದ 5 ಗಂಟೆ ಒಳಗೆ ಇದೇ ಜಾಗಕ್ಕೆ ಬನ್ನಿ, ನಾನು ಅಲ್ಲಿ ಇರ್ತೀನಿ ಅಂತ ಹೇಳಿದಂಥ ಭವಾನಿ ರೇವಣ್ಣನೂ ಕೂಡ ಇಲ್ಲ. ಒಟ್ಟಲ್ಲಿ ಅವರ ಕೆಲಸವನ್ನು, ಅವರ ಕರ್ತವ್ಯವನ್ನು SIT ಅಧಿಕಾರಿಗಳು ಬಂದು ಮಾಡ್ತಿದ್ದಾರೆ. ಆದರೆ ಇಲ್ಲಿ ಮಾತ್ರ ನೀರವ ಮೌನ. ನಾನು ಆಗಲೇ ಹೇಳಿದಾಗೆ ಮೈಸೂರಿನ ಅಣ್ಣನ ಮನೆಯಲ್ಲೂ ಇಲ್ಲ, ಜೊತೆಗೆ ಭವಾನಿ ರೇವಣ್ಣ ಅವರ ಮನೆ ಈ ಒಂದು ಹೊಳೆನರಸೀಪುರದ ಮನೆಯಲ್ಲೂ ಕೂಡ ಇಲ್ಲ, ಸಾಲಿಗ್ರಾಮದ ತವರು ಮನೆಯಲ್ಲೂ ಕೂಡ ಇಲ್ಲ. ಒಟ್ಟಲ್ಲಿ ಇಲ್ಲಿಂದ ಅಧಿಕಾರಿಗಳು ಮಾತ್ರ ಇಲ್ಲಿ ಯಾರೇ ಬಂದರು, ಯಾರೇ ಹೋಗಲಿ, ಆ ವಿಚಾರವನ್ನು ಮಾತ್ರ ನೇರವಾಗಿ ಹಿರಿಯ ಅಧಿಕಾರಿಗಳಿಗೆ ಇಲ್ಲಿನ ಮಾಹಿತಿಯನ್ನು ರವಾನಿಸ್ತಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂಥದ್ದು. ಹಾಗಾದರೆ ಭವಾನಿ ರೇವಣ್ಣ ಬಂಧನದ ಭೀತಿಯಿಂದ ಅವರು ಈ ರೀತಿ ಅಧಿಕಾರಿಗಳ ಕೈಗೆ ಸಿಗ್ತಾ ಇಲ್ವಾ, ಅಥವಾ ಆರೋಗ್ಯದ ಸಮಸ್ಯೆಯಿಂದ ಅವರು ಅಧಿಕಾರಿಗಳಿಗೆ ಸಿಗ್ತಾ ಇಲ್ವಾ? ಇವೆಲ್ಲದಕ್ಕೂ ಕೂಡ ಭವಾನಿ ರೇವಣ್ಣ ಅವರೇ ಸಿಕ್ಬಿಟ್ಟು ಉತ್ತರವನ್ನು ಕೊಡಬೇಕಾಗುತ್ತೆ. ಒಂದು ವೇಳೆ ಅವರು ಅಧಿಕಾರಿಗಳ ಕೈಗೆ ಸಿಗಲಿಲ್ಲ ಅಂತಂದರೆ ಏನಾಗುತ್ತೆ, ಮುಂದಿನ ಪ್ರೋಸೆಸ್ ಏನು, ಮುಂದೆ ಯಾವ ನಡೆಯನ್ನು ತೆಗೆದುಕೊಳ್ತಾರೆ ಒಂದು SIT ಅಧಿಕಾರಿಗಳು ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ. ರಮ್ಯಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.